ಕೆಲವೊಮ್ಮೆ ಪೋಷಕರು ಕೇಳ್ತಾ ಇರ್ತಾರೆ, ಮಕ್ಕಳನ್ನ ಯಾವಾಗ ಶಾಲೆಗೆ ಕಳಿಸ್ಲಿಕ್ಕೆ ಶುರು ಮಾಡಬೇಕು? 2 ವರ್ಷಕ್ಕೆ ಕಳಿಸ್ಬೇಕಾ, ಅಥವಾ 3 ವರ್ಷಕ್ಕೆ ಕಳಿಸ್ಬೇಕಾ, ಅಥವಾ ಸ್ವಲ್ಪ ಟೈಮ್ ವೇಟ್ ಮಾಡಿ 4 ವರ್ಷಕ್ಕೆ ಕಳಿಸ್ಬೇಕಾ? ಇದರ ಬಗ್ಗೆ ಕ್ವಶನ್ ಇರುತ್ತೆ, ಸಾಕಷ್ಟು ಗೊಂದಲ ಕೂಡ ಇರುತ್ತೆ. ನನಗೆ ಕೂಡ ಇದೇ ರೀತಿಯ ಗೊಂದಲ ಇತ್ತು. ನೋಡಿ, ನೀವು ಒಂದು ವೇಳೆ ರಾಂಗ್ ಟೈಮಲ್ಲಿ ಮಕ್ಕಳನ್ನ ಒಂದು ಶಾಲೆಗೆ ಕಳಿಸಿದ್ರೆ ಅದರಿಂದ ಮಗು ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಈ ಒಂದು ಎಫೆಕ್ಟ್ ಆಗೋದನ್ನು ನಾನು ಕೂಡ ಪರ್ಸ್ನಲಿ ನನ್ನ ಮಗನ ಜೊತೆ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಏನು ತಿಳಿದಿದೆ, ನನಗೆ ಏನು ಗೊತ್ತಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವಾಗ ಬೆಸ್ಟ್ ಟೈಮ್ ಮತ್ತು ಏನೆಲ್ಲ ಪೇರೆಂಟ್ಸ್ ಆಗಿ ನಾವು ಏನೆಲ್ಲ ವಿಷಯಗಳನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು ಮಗುವನ್ನು ಅಡ್ಮಿಷನ್ ಮಾಡೋ ಮುಂಚೆ. ಇವಾಗ ನೋಡಿ, ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ಕೆಲವು ಮಕ್ಕಳು 3 ವರ್ಷ ಆಗುವಾಗಲೇ ತುಂಬ ಕಾನ್ಫಿಡೆನ್ಸ್ ಆಗಿ ತುಂಬ ಚುರುಕಾಗಿ ಇರ್ತಾರೆ. ಚುರುಕಾಗಿ ಇನ್ ದ ಸೆನ್ಸ್ ಸೋಷಿಯಲಿ ಅವರು ತುಂಬ ಅವೇರ್ ಆಗಿ ಇರ್ತಾರೆ. ಕೆಲವು ಮಕ್ಕಳು ಸ್ವಲ್ಪ ಟೈಮ್ ತಗೊಳ್ತಾರೆ. ಹಾಗೆ ನಾವು ನಮ್ಮ ನೇಬರ್ ಮಕ್ಕಳು 2 ವರ್ಷಕ್ಕೇನೆ ಅವರು ಸ್ಕೂಲಿಗೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು, ನಾನು ಕೂಡ ಶಾಲೆಗೆ ಕಳಿಸ್ಲಿಕ್ಕೆ ಶುರು ಮಾಡ್ತೀನಿ. ಆ ರೀತಿ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮಗು ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಮಗು ರೆಡಿ ಇದೆಯಾ, ಬೆಸ್ಟ್ ಟೈಮ್ ಅನ್ನೋದಕ್ಕಿಂತ ಮಗು ಆ್ಯಕ್ಚುಲ್ ಆಗಿ ರೆಡಿ ಇದೆಯಾ, ರೆಡಿ ಇಲ್ವಾ ಅಂತ ನಾವು ಗೊತ್ತುಪಡಿಸಬೇಕು. ಇವಾಗ ಹೇಗೆ ಅದನ್ನು ಗೊತ್ತುಪಡಿಸೋದು? ಫಸ್ಟ್ ನಂಬರ್ 1 ಪಾಯಿಂಟ್ ಅಂದರೆ ಇಮೋಷ್ನಲಿ ಮಗು ರೆಡಿ ಆಗಿದೆಯಾ. ಇವಾಗ ನೀವು ಮೊದಲೇ ಮಗುವಿಗೆ ಇವಾಗ ನೀವು ಪ್ಲ್ಯಾನ್ ಮಾಡಿದ್ದೀರಾ, ಇವಾಗ ಮಗುವಿಗೆ ನೀವು ಶಾಲೆಗೆ ಕಳಿಸ್ತೀರಾ, ಮಗುವಿಗೆ ಅಂಗನವಾಡಿ ಆಗಲಿ ಅಥವಾ ನೀವು ಏನು ಹೇಳ್ತೇವೆ ಪ್ಲೇ ಸ್ಕೂಲಿಗೆ ಆಗಲಿ ನೀವು ಇವಾಗ ಪ್ಲ್ಯಾನ್ ಮಾಡಿದ್ದೀರಾ ಮಗುವನ್ನು ಕಳಿಸ್ಬೇಕು ಅಂತ. ಡೈರೆಕ್ಟ್ ಆಗಿ ಮಗುವನ್ನು ಬ್ಯಾಗ್ ಇಟ್ಕೊಂಡು ನಾಳೆ ನೀನು ಹೋಗು ಅಂತ ನಾವು ಆ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಮಗುಗೆ 1 ತಿಂಗಳು ಇದ್ರೆ ಒಳ್ಳೆಯದು. ಅಟ್ಲೀಸ್ಟ್ 1 ವಾರ ಮುಂಚೆಯಿಂದ ನೀವು ಮಗುವಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಬೇಕು. ನಾಳೆ ನೀನು ಸ್ಕೂಲಿಗೆ ಹೋಗ್ತೀಯಾ, ನೆಕ್ಸ್ಟ್ ಮಂಡೆಯಿಂದ ನೀನು ಶಾಲೆಗೆ ಹೋಗ್ತಾ ಇದೆಯಾ, ನಾನು ನಿಮಗೆ ಟಿಫಿನ್ ಕೊಡ್ತೇನೆ, ಶಾಲೆಯಲ್ಲಿ ಕೂತ್ಕೊಳ್ಬೇಕು, ನೀನು ಕೊಟ್ಟ ಟಿಫಿನನ್ನು ನೀನು ಮಾಡಬೇಕು. ಬೇರೆ ಮಕ್ಕಳು ಇರ್ತಾರೆ, ನಿಮಗೆ ಫ್ರೆಂಡ್ಸ್ ಸಿಗ್ತಾರೆ, ಟೀಚರ್ ಇರ್ತಾರೆ, ಟೀಚರ್ನ ಮಾತು ಕೇಳಬೇಕು. ಈ ರೀತಿಯೆಲ್ಲ ನಾವು ಪ್ರಿಪರೇಷನ್ ಮಾಡಲಿಕ್ಕೆ ಮಗುವನ್ನು ಇಮೋಷ್ನಲಿ ನಾವು ರೆಡಿ ಮಾಡಬೇಕು. ಇಲ್ಲದ್ರೆ ಮಗುವಿಗೆ ಏನು ಅಂತ ಗೊತ್ತಿರೋದಿಲ್ಲ. ಡೈರೆಕ್ಟಾಗಿ ನಾವು ಶಾಲೆಗೆ ಕಳಿಸಿದ್ರೆ ಮಗುವಿಗೆ ಸ್ಟ್ರೆಸ್ ಆಗುವ, ಫ್ರಸ್ಟ್ರೇಷನ್ ಆಗುವ ಚಾನ್ಸಸ್ ಕೂಡ ಇದೆ. ಯಾಕೆಂದ್ರೆ ಮಗು ರೆಡಿ ಆಗಿಲ್ಲ. ಸೊ ಫಸ್ಟ್ ನಾವು ಮಗುವನ್ನ ಇಮೋಷ್ನಲಿ ರೆಡಿ ಮಾಡಬೇಕು. ಸೆಕೆಂಡ್, ನೀವು ಗೊತ್ತುಪಡಿಸಬೇಕಾಗಿರುವ ಪಾಯಿಂಟ್ ಏನಂದ್ರೆ, ಮಗು ನಿಮಗೆ ಸಿಂಪಲ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡುತ್ತಾ? ಅಂದರೆ ಕುತ್ಕೋ ಅಂತ ಹೇಳಿದರೆ ಮಗುವಿಗೆ ಅರ್ಥ ಆಗ್ತಾ ಇದೆ, ನಾನು ಕುತ್ಕೊಳ್ಬೇಕು, ಅಥವಾ ಹೋಗಿ ಅದು ತಂದು ಬಾ ಅಂತ ಸಿಂಪಲ್ ಇನ್ಸ್ಟ್ರಕ್ಷನ್ ಮಗುವಿಗೆ ಫಾಲೋ ಮಾಡಲಿಕ್ಕೆ ಗೊತ್ತಿದೆಯಾ? ಮಗು ಸಿಂಪಲ್ ಇಂಡಿಪೆಂಡೆಂಟ್ ಇದೆಯಾ? ಲೈಕ್ ಬಟನ್ ಹಾಕೋದು, ಅಥವಾ ಟಿಫಿನ್ ಬಾಕ್ಸ್ ಓಪನ್ ಮಾಡಿ ತನ್ನಷ್ಟಕ್ಕೆ ತಾನು ತಿನ್ನೋದು, ಅಥವಾ ಶೂ ಕಟ್ಟೋದು, ಶೂ ಲೇಸ್ ಹಾಕೋದು, ಸಣ್ಣ ಪುಟ್ಟ ಕೆಲಸಗಳು, ಅಥವಾ ಬಾಟಲ್ ಓಪನ್ ಮಾಡಿ ನೀರು ಕುಡಿಲಿಕ್ಕೆ, ಇದೆಲ್ಲ ಸಣ್ಣ ಕೆಲಸಗಳು ಮಗು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದೆಯಾ, ಇದನ್ನ ಕೂಡ ನೀವು ಗಮನಿಸಬೇಕು. ಜೊತೆಗೆ ಮೊದಲೇ ಹೇಳಿದಾಗೆ ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇದೆಯಾ ಅದು ಕೂಡ ನಿಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ನಾನು ಏನು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ, ಯಾಕೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ನಾನು ಕಲ್ತಿದ್ದೀನಿ. ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನಿಮಗೆ ಕೂಡ ಇದರಿಂದ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ನೆಕ್ಸ್ಟ್ ಏನಂದರೆ, ಮಗು ಒಂದು ವೇಳೆ ಏನಾದರೂ ಶಾಲೆಯಲ್ಲಿ ನಡೀತು, ಅದು ನಿಮಗೆ ಮನೆಯಲ್ಲಿ ಬಂದು ಹೇಳುವ ಒಂದು ಸ್ಥಿತಿಯಲ್ಲಿ ಇದೆಯಾ? ಈಗ ಮನೆಯಲ್ಲಿ ಯಾರಾದರೂ ಇವಾಗ ಬೇರೆ ಯಾವ ಮಗುವಿನ ಜೊತೆ ಮಿಸ್ಬಿಹೇವ್ ಮಾಡಿತು, ಅಥವಾ ಏನಾದರೂ ಮಗುವಿಗೆ ಒಂದು ವಿಷಯ ಇಷ್ಟ ಆಗಲಿಲ್ಲ, ಅದು ನಿಮಗೆ ಮನೆಯಲ್ಲಿ ಬಂದು ಹೇಳುವ ಒಂದು ಸ್ಥಿತಿಯಲ್ಲಿ ಇದೆಯಾ? ಮಗುವಿನ ಜೊತೆ ಏನಾದರೂ ತಪ್ಪು ನಡೆದ್ರೆ, ಇವಾಗ ತಪ್ಪು ನಡೆಯೋದಿಲ್ಲ ಅಂತ ನಾವು ಆಕ್ಚುಲಿ ನಾವು ಶಾಲೆಗೆ ಕಳಿಸುವಾಗ ತುಂಬ ಒಂದು ಟೀಚರ್ನ ಬಗ್ಗೆ ಅಥವಾ ಶಾಲೆಯ ಬಗ್ಗೆ ಅಥವಾ ಎಲ್ಲ ಒಂದು ನೋಡಿ ಕಳಿಸ್ತೀವಿ. ಬಟ್ ಆದರೂ ಕೂಡ ನಮಗೆ ನಮ್ಮ ಮಗು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಅಥವಾ ಮಗುವಿನ ಒಂದು ಬಿಹೇವಿಯರ್ ಅಥವಾ ಬೇರೆ ಮಕ್ಕಳ ಬಿಹೇವಿಯರ್ ಮಗುವಿನ ಜೊತೆ ಯಾವ ರೀತಿ ಇದೆ, ಅದು ಮನೆಯಲ್ಲಿ ಬಂದು ಮಗು ಹೇಳುವ ಪರಿಸ್ಥಿತಿಯಲ್ಲಿ ಇದೆಯಾ, ಅದನ್ನು ಕೂಡ ನಾವು ಗೊತ್ತುಪಡಿಸಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನೋಡಿ, ಇವಾಗ ಕೆಲವು ಮಕ್ಕಳ ಕಮ್ಯುನಿಕೇಶನ್ ಅಷ್ಟು ಚೆನ್ನಾಗಿ ಇರೋದಿಲ್ಲ, ಮಾತು ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಬರೋದಿಲ್ಲ. ಆ ಟೈಮಲ್ಲಿ ನಾವು ಮನೆಯಲ್ಲಿ ಕೂತ್ಕೊಳಿಸುವುದಾ? ಕೆಲವು ಮಕ್ಕಳು 3 ವರ್ಷ ಆದಮೇಲೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಅಂದರೆ ಸ್ಪೀಚ್ ಥೆರಪಿ ಎಲ್ಲ ಕೊಟ್ಟು ಆಮೇಲೆ 3 ವರ್ಷ ಆದಮೇಲೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವು 4 ವರ್ಷ ಆದಮೇಲೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಪೀಚ್ ಥೆರಪಿಸ್ಟ್ನ ಹತ್ರ ಅಸೆಸ್ಮೆಂಟ್ ಮಾಡಿ ಸ್ಪೀಚ್ ಥೆರಪಿ ಶುರು ಮಾಡಿದ ಮೇಲೆ ಕೆಲವು ಮಕ್ಕಳು ಮಾತಾಡ್ತಾರೆ. ಸೊ ಆ ಟೈಮಲ್ಲಿ ಮಕ್ಕಳನ್ನ ಏನು ಮಾಡಬೇಕು? ಯಾಕೆಂದರೆ ಮಕ್ಕಳು ಬೇರೆಯವ್ರ ಜೊತೆ ಮಿಂಗಲ್ ಮಾಡಿದ್ರೇನೆ ಕೆಲವೊಂದ್ಸಲ ಮಕ್ಕಳು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ಟೈಮಲ್ಲಿ ನೀವು ಮಕ್ಕಳನ್ನು
ನಿಮ್ಮ ಟೀಚರ್ ಜೊತೆ ಡೀಟೇಲ್ ಆಗಿ ನೀವು ಶೇರ್ ಮಾಡಬೇಕು. ನನ್ನ ಮಗುವಿಗೆ ಈ ರೀತಿಯ ತೊಂದರೆ ಇದೆ, ಥೆರಪಿ ನಡೀತಾ ಇದೆ, ಅಥವಾ ಮಗುವಿನ ಸ್ಪೀಚ್ ಮೇಲೆ ಇನ್ನೂ ಕೂಡ ಕೆಲಸ ನಡೀತಾ ಇದೆ, ಮಗುವಿಗೆ ಸ್ವಲ್ಪ ಸೋಷಲಿ ಇಂಟರಾಕ್ಷನ್ ಆಗಲಿ, ಸೋಷಲಿ ಡೆವಲಪ್ಮೆಂಟ್ ಆಗಲಿ ಅಂತ, ನಾನು ಬೇರೆ ಮಕ್ಕಳ ಜೊತೆ ಮಿಕ್ಸ್ ಆಗಲಿ, ಬೇರೆಯವ್ರ ಜೊತೆ ಮಕ್ಕಳು ಮಿಂಗಲ್ ಆಗಲಿ ಅಂತ ನಾನು ನನ್ನ ಮಗುವನ್ನು ಶಾಲೆಗೆ ಕಳಿಸ್ತಾ ಇದ್ದೀನಿ. ಅದನ್ನು ನೀವು ಕ್ಲಿಯರ್ ಆಗಿ ಟೀಚರ್ ಹತ್ರ ಕನ್ವೆ ಮಾಡಬೇಕು. ಕೆಲವು ಟೀಚರ್ ತುಂಬ ಈ ರೀತಿಯ ಕೋಆಪರೇಟಿವ್ ಇರ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ ಕೂಡ ಮಕ್ಕಳಿಗೆ. ಸೊ ಅಂತ ನಿಮಗೆ ಟೀಚರ್, ಅಂತ ವಾತಾವರಣ, ಅಂತ ಸ್ಕೂಲ್ ನಿಮಗೆ ಸಿಕ್ಕರೆ ಮಗು ಖಂಡಿತ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ಸೊ ಹಾಗಾಗಿ ನೀವು ಶಾಲೆಗೆ ಕಳಿಸುವ ಮುಂಚೆ ನೀವು ಯಾವ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಟೀಚರ್ ಪರ್ಸ್ನಲ್ ಆಗಿ ಗೊತ್ತಿದ್ರೆ, ಅಥವಾ ನೀವು ಆ ಸೇಮ್ ಸ್ಕೂಲಲ್ಲಿ ಬೇರೆ ಮಕ್ಕಳು ಹೋಗ್ತಾ ಇರ್ತಾರೆ, ಆ ಬೇರೆ ಮಕ್ಕಳ ಪೇರೆಂಟ್ಸ್ ಜೊತೆ ನೀವು ಮಾತಾಡ್ಬೋದು. ಯಾವ ರೀತಿಯ ಟೀಚರ್ಸ್ ಇದ್ದಾರೆ, ಯಾವ ರೀತಿಯ ಸ್ಕೂಲ್ ಇದೆ, ಯಾಕೆಂದರೆ ನಾವು ಕಣ್ಣು ಮುಚ್ಚಿ ಕೂಡ ನಮ್ಮ ಮಕ್ಕಳನ್ನು ಬೇರೆಯವರ ಕೈಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಇವಾಗ ಕೆಲವೊಂದು ದೊಡ್ಡ ಸ್ಕೂಲಲ್ಲಿ CCTV ಕೂಡ ಆಕ್ಸೆಸ್ ಇರುತ್ತೆ. ಆಮೇಲೆ ನೀವು ಟೀಚರ್ನ ಹತ್ರ ಕೂಡ ಮಾತಾಡುವ ಫೆಸಿಲಿಟಿ ಕೊಡ್ತಾರೆ, ಟೀಚರ್ನ ನಂಬರ್ ಶೇರ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ರೆಗ್ಯುಲರ್ ಆಗಿ ನೀವು ಟೀಚರ್ನಿಂದ ಅಪ್ಡೇಟ್ ತಗೊಳ್ತಾ ಇರಬೇಕು. ನನ್ನ ಮಗು ಏನು ಮಾಡ್ತಾ ಇದೆ, ಹೇಗೆ ಮಾಡ್ತಾ ಇದೆ, ಏನಾದರೂ ತೊಂದರೆ ಕನ್ಸರ್ನ್ ಇದೆಯಾ, ಏನಾದರೂ ಕನ್ಸರ್ನ್ ಇದ್ರೆ ನನ್ನ ಜೊತೆ ಶೇರ್ ಮಾಡಿ. ನನಗೆ ಕೂಡ ನನ್ನ ಮಗುವಿನ ಮೇಲೆ ವರ್ಕ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಿಮಗೆ ಟೀಚರ್ನ ಅಪ್ಡೇಟ್ ಸಿಕ್ಕಿದ್ರೆ ನಿಮಗೆ ಗೊತ್ತಾಗೋದಲ್ವಾ. ಯಾಕೆಂದ್ರೆ ನಾವು ಮಗು ಸಣ್ಣದಾಗಿ ಇರುವಾಗಲೇ ಏನಾದರೂ ತೊಂದರೆ ಇದ್ದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ನಿಮಗೊಂದು ಗಾದೆ ಮಾತು ಕೂಡ ಗೊತ್ತಿದೆ ಅಲ್ವಾ, ಗಿಡವಾಗಿ ಮಗ್ಗದು ಮರವಾಗಿ ಬಗ್ಗಿತೆ ಅಂತ. ಸೊ ಹಾಗಾಗಿ ಒಂದು ಸಲ ನಾವು ಸ್ಕೂಲಿಗೆ ಹೋಗಲಿಕ್ಕೆ ಶುರು ಮಾಡಿದ ಮೇಲೆ ಟೀಚರ್ನಿಂದ ಟೈಮಿಗೆ ಟೀಚರ್ನಿಂದ ಅಪ್ಡೇಟ್ ತಗೊಳ್ಳೋದು ಕೂಡ ತುಂಬ ಉತ್ತಮ. ಸೊ ನಾನು ಏನು ಹೇಳೋದಂದರೆ, ಯಾವಾಗ ಬೆಸ್ಟ್ ಟೈಮ್ ಅನ್ನೋದಕ್ಕಿಂತ, ಯಾವ ಒಂದು ಟೈಮ್ ಮಕ್ಕಳನ್ನು ಕಳಿಸೋಕೆ ಒಂದು ಬೆಸ್ಟ್ ಏಜ್ ಅನ್ನೋದಕ್ಕಿಂತ, ನಿಮ್ಮ ಮಗು ರೆಡಿ ಆಗಿದೆಯಾ ಅಥವಾ ರೆಡಿ ಆಗಿಲ್ವೋ ಅದನ್ನು ಗೊತ್ತುಪಡಿಸೋದು ಮೊದಲಿಗೆ ಇಂಪಾರ್ಟೆಂಟ್. ಒಂದು ವೇಳೆ ನಿಮಗೆ ಮಗು ರೆಡಿ ಇದೆ, ಸ್ಕೂಲಿಗೆ ಕಂಪ್ಲೀಟ್ ಆಗಿ ರೆಡಿ ಇದೆ ಅಂತ ಇದ್ದರೆ, ನೀವು ಆ ಟೈಮಲ್ಲಿ ಮಗುವನ್ನು ಸ್ಕೂಲಿಗೆ ಕಳಿಸ್ಬೋದು. ನಿಮಗೆ ಹೇಗೆ ರೆಡಿ ಮಾಡಬೇಕು, ಯಾವ ರೀತಿಯ ಪಾಯಿಂಟ್ಸನ್ನೆಲ್ಲ ಫಾಲೋ ಮಾಡಬೇಕು, ಅದನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆಲ್ರೆಡಿ ಇವಾಗ ಕಳಿಸ್ತಾ ಇದ್ರಿ, ಟೀಚರ್ನ ಜೊತೆ ಟೈಮಿಗೆ ಅಪ್ಡೇಟ್ ತಗೊಳ್ತಾ ಇರಿ. ನನ್ನ ಮಗು ಏನು ಮಾಡ್ತಾ ಇದೆ, ಯಾವ ಒಂದು ವೇಯಲ್ಲಿ ಅಥವಾ ಯಾವ ಒಂದು ಸಿಚುವೇಶನಲ್ಲಿ ನನ್ನ ಮಗು ವೀಕ್ ಆಗಿದೆ, ಚೆನ್ನಾಗಿ ಮಾತಾಡ್ತಾ ಇದೆಯಾ, ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗ್ತಾ ಇದೆಯಾ, ಅಥವಾ ತುಂಬ ಹಠ ಮಾಡ್ತಾ ಇದೆಯಾ, ಅಥವಾ ಏನಾದರೂ ನೆಗೆಟಿವ್ ಬಿಹೇವಿಯರ್ ತೋರಿಸ್ತಾ ಇದೆಯಾ, ಇದೆಲ್ಲ ನೀವು ಟೈಮಿಗೆ ಅಪ್ಡೇಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವಾಗ ನನ್ನದೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕೆ ಆದರೆ, ನನ್ನ ಸಣ್ಣ ಮಗ, 2ನೇ ಮಗ, ಆ್ಯಕ್ಚುಲಿ ಅವನಿಗೆ ಅಷ್ಟು ಮಾತು ಬರ್ತಾ ಇರಲಿಲ್ಲ. ಅವನು 2 ವರ್ಷ ತನಕ ಏನೂ ಕೂಡ ಮಾತಾಡ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮಗೆ ಕೆಲವೊಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೇಳಿದರು, ಶಾಲೆಗೆ ಹಾಕು ಮಗುವಿಗೆ, ಸ್ವಲ್ಪ ಡೇ ಕೇರಲ್ಲಿ ಅಥವಾ ಬೇರೆ ನರ್ಸರಿ ಮಕ್ಕಳ ಜೊತೆ ಮಿಂಗಲ್ ಆದರೆ ಬೇಗ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂತ. ಸೊ ನಾವು ಅದನ್ನೆಲ್ಲ ಕೇಳಿ ಹೌದು ಕರೆಕ್ಟ್ ಅಂತ ಹೇಳಿ ನಾವು ಮಗನಿಗೆ ಶಾಲೆಗೆ ಹಾಕಲಿಕ್ಕೆ ಶುರು ಮಾಡಿದ್ವಿ. ಸೊ 2 months ಅವನು ಅಲ್ಲಿ ಹೋಗ್ತಾ ಇದ್ದ. ಅಂಡ್ ಆ ಟೀಚರ್ ಡೈಲಿ ಅಪ್ಡೇಟ್ ಕೇಳ್ತಿದ್ದೆ, ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ. ಅವನು ನನಗೆ ಕರೆಕ್ಟಾಗಿ ಅಪ್ಡೇಟ್ ಕೊಡ್ತಿರ್ಲಿಲ್ಲ. ಚೆನ್ನಾಗಿದೆ, ಓಕೆ ಇದೆ, ಹಾಗೆ ಇದೆ, ಹೀಗಿದೆ ಅಷ್ಟೇ ನನಗೆ ಹೇಳ್ತಿದ್ರು. ಮತ್ತು 2 months ಆದಮೇಲೆ ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು. ಆ ಟೈಮಲ್ಲಿ ನನಗೆ ಕರೆಕ್ಟಾಗಿ ಗೊತ್ತಾಯಿತು. ಯಾಕೆಂದರೆ ಅಷ್ಟು ತನಕ ನನಗೆ ಟೀಚರ್ ಏನು ಕೂಡ ಹೇಳ್ತಿರ್ಲಿಲ್ಲ. ಸೊ ನನಗೆ ಆ ಟೈಮಲ್ಲಿ ಸ್ವಲ್ಪ ಬೇಜಾರು ಕೂಡ ಆಯಿತು. ಇವರು ಮೊದಲೇ ನನಗೆ ಹೇಳಿದರೆ ನಾನು ಏನಾದರೂ ಒಂದು ಮಾಡ್ತಿದ್ವಿ, ನಾವು ಏನಾದರೂ ಮಗುವಿಗೆ ಬೇಕಾದ ಹೆಲ್ಪ್ ನಾವು ಮಾಡ್ತಿದ್ವಿ ಅಂತ. ಸೊ ಆಮೇಲೆ 2 months ಆದಮೇಲೆ ನಾವು ಅವನ ಶಾಲೆಯಿಂದ ಡಿಸ್ಕನೆಕ್ಟ್ ಮಾಡಿಬಿಟ್ವಿ. ಆಮೇಲೆ ನಾವು ಸ್ಪೀಚ್ ಥೆರಪಿ ಅಂದರೆ ಫಸ್ಟ್ ನಾವು ಡಾಕ್ಟರ್ ಹತ್ರ ಹೋದ್ವಿ, ಆಮೇಲೆ ಅಸೆಸ್ಮೆಂಟ್ ಎಲ್ಲ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು ನಮ್ಮ ಮಗನಿಗೆ ಎಲ್ಲಿ ಹೆಲ್ಪ್ ಬೇಕು, ಏನು ಕನ್ಸರ್ನ್ ಇದೆ, ಅದೆಲ್ಲ ಗೊತ್ತಾದ್ಮೇಲೆ ನಾವು ಮನೆಯಲ್ಲೇ ಮಗನನ್ನು ಇಟ್ಕೊಂಡು ನಾವು ಮನೆಯಲ್ಲೇ ಅವನ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದರಿಂದ ಅವನು ತುಂಬ ಇಂಪ್ರೂವ್ಮೆಂಟ್ ಕಂಡ. ಮತ್ತು ಅವನು ಆಲ್ಮೋಸ್ಟ್ 3.5 ವರ್ಷ ಆಗ್ತಾ ಬರುವಾಗ ವಾಪಸ್ ನಾವು ಪ್ಲೇ ಸ್ಕೂಲಿಗೆ ಕಳಿಸಿದ್ವಿ. ಆ ಟೈಮಲ್ಲಿ ನನಗೆ ತುಂಬ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು, ಎಲ್ಲ ನನಗೆ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ರು. ನನಗೆ ಕೆಲವೊಂದ್ಸಲ ವಿಡಿಯೋ ಕೂಡ ಕಳಿಸ್ತಿದ್ರು. ನನಗೆ ಕೂಡ ಅದು ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ನನ್ನ ಮಗು ಚೆನ್ನಾಗಿ ಕೂತ್ಕೊಳ್ತಾ ಇದ್ದಾನೆ, ಹೇಳಿದ ಕೆಲಸ ಮಾಡ್ತಾ ಇದ್ದಾನೆ, ಸಣ್ಣ ಪುಟ್ಟ ಮಕ್ಕಳ ಜೊತೆ ಮಿಂಗಲ್ ಆಗಲಿಕ್ಕೆ ಶುರು ಮಾಡಿದ್ದಾನೆ. ಇದೆಲ್ಲ ನೋಡುವಾಗ ನನಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಆ್ಯಂಡ್ ಟೀಚರ್ ಕೂಡ ತುಂಬ ಒಳ್ಳೆಯದು, ತುಂಬ ಕೋಆಪರೇಟಿವ್ ಇದ್ರು, ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಆ್ಯಂಡ್ ಈಗಲೂ ಕೂಡ ಅವನು ಹೋಗ್ತಾ ಇದ್ದಾನೆ, ಅವರು ಕೂಡ ಟೀಚರ್ ಅಷ್ಟೇ ಒಳ್ಳೆಯದವರಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಸ್ಕೂಲು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಟೀಚರ್, ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ನನ್ನ ಮಗಳಿದ್ದಾಳೆ, ಅವಳು ತುಂಬ ಚುರುಕಂದರೆ ತುಂಬ ಮಾತಾಡ್ತಾಳೆ, ತುಂಬ ಎಲ್ಲ ಹೇಳ್ತಾಳೆ ಅವಳು. ಸೊ ನನಗೆ ಅವಳ ಬಗ್ಗೆ ಅಷ್ಟು ಕನ್ಸರ್ನ್ ಇಲ್ಲ, ಬಟ್ ನನಗೆ ಮಗನ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇತ್ತು. ಯಾಕೆಂದರೆ
ಅವನು ಸೋಷಿಯಲಿ ಅಷ್ಟು ಆಕ್ಟಿವ್ ಇರಲಿಲ್ಲ. ಸೊ ನನಗೆ ಒಂದು ಒಳ್ಳೆ ಟೀಚರ್ ಬೇಕಿದ್ರು, ಯಾರು ನನ್ನ ಮಗುವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಯಾರು ಅವನ ಒಂದು ಮೆಂಟಲ್ ಪರಿಸ್ಥಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಆ ಒಂದು ಟೀಚರ್ ನನಗೆ ಬೇಕಿತ್ತು. ಆ್ಯಂಡ್ ನನಗೆ ದೇವರ ದಯಿಂದ ಅಂಥ ಟೀಚರೇ ಸಿಕ್ಕಿದ್ರು. ಆ್ಯಂಡ್ ಅದರಿಂದ ನನ್ನ ಮಗು ತುಂಬ ಇಂಪ್ರೂವ್ಮೆಂಟ್ ಕಂಡ. ಈಗಲೂ ಕೂಡ ನನ್ನ ಮಗುವಿನ ಇಂಪ್ರೂವ್ಮೆಂಟ್ ಹಿಂದೆ ಅವರ ಟೀಚರ್ನ ಕೈ ಕೂಡ ತುಂಬ ಇದೆ. ಸೊ ನಾನು ದೇವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ರೀತಿಯ ಟೀಚರ್ಸ್ ಸಿಕ್ಕಿದ್ದಕ್ಕೆ. ಸೊ ಈ ಎಲ್ಲ ಪಾಯಿಂಟ್ಸನ್ನು ನಾವು ಮೈಂಡಲ್ಲಿ ಇಡಬೇಕು ಮಗುವಿಗೆ ಶಾಲೆಗೆ ಶುರು ಮಾಡುವ ಮುಂಚೆ. ಸೊ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹೆಲ್ಪ್ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.